ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ಸ್ವಾಗತವನ್ನು ಕೋರ್ತಾ CET 2024 ಏನು ಈಗಾಗಲೇ KCET ಎಕ್ಸಾಮನ್ನು ಬರೆದಿರ್ತೀರ. ಈ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಗ್ರೇಸ್ ಮಾರ್ಕ್ಸ್ ಅಥವಾ ಇಲ್ಲಿ ರೀ ಎಕ್ಸಾಮ್ ಎರಡರಲ್ಲಿ ಯಾವುದು ಮಾಡ್ತಾರೆ ಅಂತ ಇಲ್ಲಿ ತುಂಬ ಜನ ಕಾಮೆಂಟನ್ನು ಮಾಡಿದ್ದೀರಾ. ಮತ್ತು ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟನ್ನು ಕೊಡಿ ಅಂತಲೂ ಕೂಡ ತುಂಬ ಜನ ಕೇಳ್ತಾ ಇದ್ದೀರಾ. ಅದಕ್ಕಾಗಿ ಈ ಒಂದು ವಿಡಿಯೋನ ನಿಮಗಾಗಿ ಅಂತಲೇ ಮಾಡಿದ್ದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನೀವೇನಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂತಹ ಒಂದು ಕರ್ನಾಟಕ CETಗೆ ಸಂಬಂಧಪಟ್ಟಂತೆ ನಿಮಗೆ ನಿಮ್ಮ ಒಂದು ಕಾಲೇಜ್ ಸಿಗೋವರೆಗೂ ಕೂಡ ನಮ್ಮ ಒಂದು ಚಾನಲ್ನಲ್ಲಿ ನಿಮಗೆ ಗೈಡನ್ನು ಮಾಡ್ಕೊಳ್ತಾ ಹೋಗ್ತೇವೆ. ನಾವು ಈಗಾಗಲೇ 2 ವರ್ಷದಿಂದ ಅಥವಾ 3 ವರ್ಷದಿಂದ ಈ ಒಂದು KCET ಬಗ್ಗೆ ಗೈಡನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೇವೆ. ಓಕೆ, ಈಗ ಮೊದಲನೇದಾಗಿ ಈ ಒಂದು ಗ್ರೇಸ್ ಮಾರ್ಕ್ಸ್ ಇರುತ್ತಾ ಅಥವಾ ರೀ ಎಕ್ಸಾಮ್ ಇರುತ್ತಾ, ಯಾವುದು ಮಾಡ್ಬೋದು ಅಂತ ಇಲ್ಲಿ ತುಂಬ ಜನ ಕೇಳ್ತಾ ಇದ್ರು. ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡಿದ್ದೇನೆ. ನೋಡಿ, ಇಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಡೋದಾದರೆ ಇಲ್ಲಿ ಟೋಟಲ್ ಆಗಿ 6 ರಿಂದ 7 ಮಾರ್ಕ್ಸ್ಗಳನ್ನು ಗ್ರೇಸನ್ನು ಕೊಡಬಹುದು. ಅದಕ್ಕೆ ಇಲ್ಲಿ ಹೆಚ್ಚು ಗ್ರೇಸ್ ಮಾರ್ಕ್ಸನ್ನು ಕೊಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಇತ್ತೀಚೆಗೆ ಬಂದಿರತಕ್ಕಂತಹ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನಲ್ಲಿ 51 ಪ್ರಶ್ನೆಗಳು ಇಲ್ಲಿ ಔಟ್ ಆಫ್ ದ ಸಿಲೆಬಸ್ ಬಂದಿತ್ತು ಅಂತ ಅದರಲ್ಲಿ ನ್ಯೂಸ್ ಇತ್ತು. ಆದರೆ ಇಲ್ಲಿ ಕಮಿಟಿಯನ್ನು ಫಾರ್ಮೇಷನನ್ನು ಮಾಡಿ ಈಗ ಎಜುಕೇಷನ್ ಮಿನಿಸ್ಟರ್ ಅವರು ಈ ಒಂದು ಕಮಿಟಿಯನ್ನು ಫಾರ್ಮೇಷನನ್ನು ಮಾಡಿ ಈಗ ಅದನ್ನು ಚೆಕ್ ಮಾಡಿಸ್ತಿದ್ದಾರೆ. ಅದರ ಬಗ್ಗೆ ಇನ್ನೂ ಕೂಡ ಯಾವುದೇ ಆದಂಥ ಒಂದು ಅಪ್ಡೇಟ್ ಬಂದಿಲ್ಲ. ಆದರೆ ಇಲ್ಲಿ ಯಾವುದು ಮಾಡ್ಬೋದು ಅಂತ ಅಂದರೆ ಇಲ್ಲಿ 6 ರಿಂದ 7 ಮಾರ್ಕ್ಸ್ ಹೆಚ್ಚಿನದಾಗಿ ಗ್ರೇಸನ್ನು ಕೊಡ್ಬೋದು. ಅದಕ್ಕೂ ಕೂಡ ಹೆಚ್ಚು ಮಾರ್ಕ್ಸನ್ನು ಗ್ರೇಸನ್ನು ಕೊಡೋದಕ್ಕೆ ಆಗೋದಿಲ್ಲ. ಅದಕ್ಕಿಂತ ಹೆಚ್ಚಿನದಾಗಿ ಏನಾದರೂ ನಿಮಗೆ ಅಂಕಗಳು ಬರಬೇಕು ಅಂತ ಅಂದರೆ ಇಲ್ಲಿ ನಿಮಗೆ ಒಂದು ಗ್ರೇಸ್ ಅಂಕಗಳು ಬರಬೇಕಲ್ಲ, ಅಥವಾ ಔಟ್ ಆಫ್ ದ ಸಿಲೆಬಸ್ ಕ್ವಶನ್ಸ್ ಬಂದಿದೆಯಲ್ಲ ಅದನ್ನು ನ್ಯೂಟ್ರಲ್ ಮಾಡಿ ಯಾವುದು ಅದನ್ನು ಇನ್ ಸಿಲೆಬಸ್ಸಲ್ಲಿ ಯಾವ್ಯಾವ ಕ್ವಶನ್ ಬಂದಿದೆ ಅದರ ಮೇಲೆ ರ್ಯಾಂಕನ್ನು ಡಿಸೈಡ್ ಮಾಡೋ ಕೂಡ ನಿಮಗೆ ರ್ಯಾಂಕನ್ನು ಕೊಡ್ಬೋದು. ಇದು ಕೂಡ ಇದೆ. ಆದರೆ ಅವ್ರು ಏನು ಮಾಡ್ತಾರೆ ನಮಗೆ ಈಗ ಗೊತ್ತಾಗೋದಿಲ್ಲ. ಯಾವ ರೀತಿ ಮಾಡ್ತಾರೆ ಅಂತ ಮುಂದೆ ಬರ್ತಕ್ಕಂತಹ ಒಂದು ದಿನಗಳಲ್ಲಿ ಗೊತ್ತಾಗ್ತದೆ. ಯಾವುದೇ ಆದಂತಹ ಒಂದು ಬೇರೆ ಬೇರೆ ಕಡೆ ರೀ ಎಕ್ಸಾಮ್ ಮಾಡ್ಬೋದು, ಇದನ್ನು ಮಾಡ್ಬೋದು, ಅದನ್ನು ಮಾಡ್ಬೋದು ಅಂತ ತಲೆ ಕೆಡಿಸ್ಕೋಬೇಡಿ. ಏನಾದರೂ ಮಾಡಿದರು ಅಂತ ಅಂದರೆ ಅದಕ್ಕೆ ತಕ್ಕಂತೆ ಅಪ್ಡೇಟ್ಗಳು ಆದಷ್ಟು ಬೇಗ ಬರ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.